ಬಿಜೆಪಿ ಮತ್ತು ಡಿಎಂಕೆ ಎರಡೂ ನನ್ನ ಸಮಾನ ವಿರೋಧಿಗಳು ಎಂದು ಹೇಳಿ ರಾಜಕೀಯಕ್ಕೆ ಇಳಿದ ಚಿತ್ರನಟ ವಿಜಯ್ ತಲಪತಿ ಇದೀಗ ಟ್ರ್ಯಾಕ್ ಬದಲಿಸುವ ಸೂಚನೆ ಕಾಣಿಸುತ್ತಿದೆ. ತಮಿಳುನಾಡಿನ ರಾಜಕೀಯಕ್ಕೆ ಭಾರೀ ಪ್ರಚಾರದೊಂದಿಗೆ ಎಂಟ್ರಿಯಾದ ವಿಜಯ್ ನಿಧಾನಕ್ಕೆ ತನ್ನ ವರಸೆಯನ್ನು ಬದಲಿಸುವ ಸೂಚನೆ ನೀಡಿದ್ದಾರೆ. ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿರುವುದು ವಿಜಯ್ ಅವರನ್ನು ದಿನದ ಹಿಂದೆ ಚಿತ್ರನಟ ಮತ್ತು ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಭೇಟಿಯಾಗಿರೋದು. ಪವನ್ ಕಲ್ಯಾಣ್ ಅವರು ಆಂಧ್ರಪ್ರದೇಶದಲ್ಲಿ ಎನ್ಡಿಎ ಸರ್ಕಾರದ ಭಾಗವಾಗಿದ್ದಾರೆ. ಅವರು ವಿಜಯ್ ಅವರನ್ನು ಭೇಟಿಯಾಗಿರುವುದು ಮತ್ತು ಎನ್ಡಿಎ ಒಕ್ಕೂಟಕ್ಕೆ ಅವರನ್ನು ಆಹ್ವಾನಿಸುವುದು ರಾಜಕೀಯ ವಲಯದಲ್ಲಿ ಕುತೂಹಲ ಉಂಟು ಮಾಡಿದೆ. என்னோட கேரியரின் உச்சத்தை உதறிட்டு அந்த ஊதியத்தை உதறிட்டு உங்க விஜயா உங்களை மட்டுமே நம்பி வந்திருக்கேன். அடைக்கலம் தேடி அரசியலுக்கு வரல, படைக்கலனோட வந்திருக்கிறோம். மக்களுக்கு ஒண்ணுன்னா இந்த விஜய் வந்து நிப்பா, இந்த விஜய் வந்து கேள்வி கேட்பா. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ತಮಿಳುನಾಡಿನಲ್ಲಿ ಡಿಎಂಕೆ ಒಕ್ಕೂಟ ಬಲಿಷ್ಠವಾಗಿದ್ದು ವಿಜಯ್ ಅವರ ತಮಿಳಿಗ ವೆಟ್ರಿ ಕಯಗ್ ಅಥವಾ ಟಿವಿಕೆ ಪಕ್ಷಕ್ಕೆ ಒಂಟಿಯಾಗಿ ಸೋಲಿಸಲು ಸಾಧ್ಯವಿಲ್ಲ ಎಂಬುದು ಬಿಜೆಪಿಯ ನಿಲುವಾಗಿದೆ. ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಮತ್ತು ಬಿಜೆಪಿ ಮೈತ್ರಿಯಲ್ಲಿದೆ. ಈ ಮೈತ್ರಿಕೂಟಕ್ಕೆ ಸೇರಿಕೊಳ್ಳುವಂತೆ ವಿಜಯ್ ಅವರನ್ನು ಒಲಿಸಲು ಪವನ್ ಕಲ್ಯಾಣ್ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ವಿಜಯ್ ಅವರು ಈವರೆಗೆ ಬಿಜೆಪಿಯನ್ನ ಪ್ರಬಲವಾಗಿ ವಿರೋಧಿಸುತ್ತಾ ಹೇಳಿಕೆಗಳನ್ನು ನೀಡಿದ್ದಾರೆ. ಅವರು ನಡೆಸಿದ ಈ ಹಿಂದಿನ ಪ್ರಚಾರ ಅಭಿಯಾನವು ಕಾಲ್ತುಳಿತಕ್ಕೆ ಒಳಗಾಗಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪ್ರಚಾರವನ್ನು ಪಡೆದಿತ್ತು. ಇದೀಗ ಅವರ ಕೌಟುಂಬಿಕ ಬದುಕು ಕೂಡ ಬಿರುಕುಗೊಂಡಿದ್ದು ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಎಂದು ಹೇಳಲಾಗ್ತಿದೆ. ಅವರು ನಟಿ ತ್ರಿಷಾ ಅವರ ಜೊತೆ ಕಾಣಿಸಿಕೊಂಡಿರುವುದು ಸಾಕಷ್ಟು ಚರ್ಚೆಗೂ ಒಳಗಾಗಿದೆ. ಈ ಮಧ್ಯೆ ಅವರನ್ನ ರಾಜಕೀಯವಾಗಿ ಬಲಗೊಳಿಸುವ ಸಂದರ್ಭವನ್ನ ಬಿಜೆಪಿ ಕಂಡುಕೊಂಡಂತಿದೆ. ಕೌಟುಂಬಿಕ ಸಮಸ್ಯೆ ಮತ್ತು ಕಾಲ್ತುಳಿತದ ಕೇಸುಗಳ ಮಧ್ಯೆ ಒಂದಷ್ಟು ವಿಚಲಿತಗೊಂಡಿರುವ ವಿಜಯ್ ಅವರನ್ನ ಆಧರಿಸಿ ಎನ್ಡಿಎ ಒಕ್ಕೂಟಕ್ಕೆ ಸೆಳೆಯುವುದು ಬಿಜೆಪಿಯ ಉದ್ದೇಶವಾಗಿರುವಂತಿದೆ. ಆ ಹಿನ್ನೆಲೆಯಲ್ಲಿಯೇ ನಟ ಪವನ್ ಕಲ್ಯಾಣ್ ಅವರನ್ನ ಮಧ್ಯವರ್ತಿಯಾಗಿ ಬಿಜೆಪಿ ನೇಮಿಸಿದೆ. ಈ ಭೇಟಿಯಲ್ಲಿ ವಿಜಯ್ ಅವರನ್ನ ಒಕ್ಕೂಟಕ್ಕೆ ಪವನ್ ಕಲ್ಯಾಣ್ ಆಹ್ವಾನಿಸಿದಷ್ಟೇ ಅಲ್ಲ, ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿಯ ಆಫರ್ ಅನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಪವನ್ ಕಲ್ಯಾಣ್ ಕೂಡ ಆಂಧ್ರಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಜೊತೆ ಸೇರ್ಕೊಂಡು ಚುನಾವಣೆಯನ್ನು ಎದುರಿಸಿ ಈಗ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಇಂತಹದ್ದೇ ಒಂದು ಆಫರ್ ಅನ್ನ ವಿಜಯ್ ಅವರಿಗೂ ಪವನ್ ಕಲ್ಯಾಣ್ ನೀಡಿದ್ದಾರೆ ಎಂಬ ಮಾತಿದೆ. ಸೀಟು ಹಂಚಿಕೆಯಲ್ಲೂ ಸಾಕಷ್ಟು ಉದಾರತನವನ್ನು ತೋರುವುದಾಗಿಯೂ ಅವರು ಆಶ್ವಾಸನೆ ನೀಡಿದ್ದಾರೆ ಎಂಬ ವರದಿ ಇದೆ. ಡಿಎಂಕೆಯನ್ನು ಎದುರಿಸಬೇಕಾದ್ರೆ ವಿಪಕ್ಷಗಳು ಬಲಿಷ್ಠವಾಗಬೇಕಾಗಿದ್ದು ಎನ್ಡಿಎ ಒಕ್ಕೂಟದಿಂದ ಮಾತ್ರ ಇದು ಸಾಧ್ಯ ಎಂದು ಪವನ್ ಕಲ್ಯಾಣ್ ಅವರು ವಿಜಯ್ ಅವರಿಗೆ ಮನವರಿಕೆ ಮಾಡಲು ಯತ್ನಿಸಿದ್ದಾರೆ. ಆದರೆ ಡಿಎಂಕೆ ಮತ್ತು ಬಿಜೆಪಿಯನ್ನು ವಿರೋಧಿಸಿಕೊಂಡೇ ಪಕ್ಷ ರಚನೆ ಮಾಡಿದ ವಿಜಯ್ ಅವರಿಗೆ ತಕ್ಷಣಕ್ಕೆ ಇದಕ್ಕೆ ಉತ್ತರಿಸಲು ಸಾಧ್ಯವಾಗಿಲ್ಲ. ಆದ್ದರಿಂದ ಅವರು ಸಮಯ ಕೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಎನ್ಡಿಎ ಕೂಟಕ್ಕೆ ವಿಜಯ್ ಸೇರಿದರೆ ತಮಿಳುನಾಡಿನ ಅಸೆಂಬ್ಲಿ ಚುನಾವಣಾ ಕಣವು ಜಿದ್ದಾಜಿದ್ದಿನ ಹೋರಾಟವನ್ನು ಕಾಣಲಿದೆ ಎಂಬ ಅಭಿಪ್ರಾಯ ಕೇಳಿಬಂದಿದೆ. ಅಲ್ಲದೆ ವಿಜಯ್ ಅಂಥದ್ದೊಂದು ನಿರ್ಧಾರ ಮಾಡಿದರೆ ಅವರನ್ನು ಅಧಿಕಾರದಾಹಿ ವಚನಭಂಗ ಮಾಡಿದವ ಎಂದೆಲ್ಲ ಟಾರ್ಗೆಟ್ ಮಾಡುವುದಕ್ಕೆ ಡಿಎಂಕೆಗೆ ಸುಲಭವಾಗಲಿದೆ ಎಂಬ ಅಭಿಪ್ರಾಯವೂ ಇದೆ. ಈ ಹಿನ್ನೆಲೆಯಲ್ಲಿ ವಿಜಯ್ ಅಲೆದು ತೂಗಿ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.